ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾನು ಪೂಜಾ. ಕೇಳ್ತಾ ಇದ್ರಲ್ಲ ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿ. ಫುಲ್ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 6 o'clock ಅಥವಾ 5:30 ಅಂತ ಹೇಳ್ಬೋದು. ಮಾರ್ನಿಂಗ್ 6 o'clock 5:30 ಏನಕ್ಕೆ ಇಷ್ಟು ಬೇಗ ಹೇಳ್ತೀನಿ ಅಂದರೆ, ನಾವಿವಾಗ ಒಂದು ಸ್ಕೂಲಿಗೆ ಜಾಯ್ನ್ ಆಗಿದ್ದೀವಿ. ನಾನು ನನ್ನ ಮಗ ಇಬ್ಬರು ಒಂದೇ ಕಡೆ ಸೇರಿದ್ದೀವಿ. ಯಾಕಂದರೆ ಅವನಿಗೂ ಎದುರಿಗೆ ಇದ್ದಂಗೆ ಆಗುತ್ತೆ, ಹಾಗೆ ನನಗೂ ಸೇಫ್ಟಿ ಇದರಿಂದ ಒಂದೇ ಕಡೆ ಸೇರಿದ್ದೀವಿ. ಹಾಗಾಗಿ ಮಾರ್ನಿಂಗ್ ಬೇಗ 8 ಗಂಟೆಗೆ ಬಸ್ ಬರುತ್ತೆ. ಅಷ್ಟರೊಳಗೆ ಅವನಿಗೂ ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು ಲಂಚ್ ಬಾಕ್ಸ್ ಇಬ್ಬರದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ 4 ಬಾಕ್ಸು ಕಟ್ಕೊಂಡು ಮನೇಲೆಲ್ಲ ಕೆಲಸ ಮುಗಿಸಿ ಹೋಗೋದಲ್ಲಿ ಲೇಟ್ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಡೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಬೇಗನೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ಮಾರ್ನಿಂಗ್ ಶುಕ್ರವಾರ ಮತ್ತು ಮಂಗಳವಾರ ಅಂತ ಬಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಆದಂಗೆ ಆಗಿಬಿಡುತ್ತೆ. ಯಾಕಂದರೆ ದೇವ್ರ ಪೂಜೆ ಮಾಡೋದಿರುತ್ತಲ್ಲ, ಹಾಗಾಗಿ ಮಾರ್ನಿಂಗ್ ನಾನು ನೈಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿ ಇಟ್ಕೊಂಡಿರ್ತೀನಿ. ಮಾರ್ನಿಂಗ್ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡೋದಿದ್ದಾಗ ಪೂಜೆ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟನ್ನ ತಯಾರು ಮಾಡಿ ನಾನು ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಮಗನಿಗೆಲ್ಲ ಸ್ನಾನ ಮಾಡಿಸಿ ರೆಡಿಯಾಗಿ ಹೋಗೋದ್ರೊಳಗೆ ಟೈಮ್ ಫುಲ್ ಆಗಿಬಿಡುತ್ತೆ ನಮಗೆ. ಮಾರ್ನಿಂಗ್ ಏನು ಟೈಮ್ ಇರುತ್ತೆ ಅದು ಪ್ರೆಷಿಯಸ್ ಟೈಮ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಒಂಚೂರು ವೇಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಟೈಮ್ ಸಾಲ್ತಾನೇ ಇಲ್ಲ ಎಷ್ಟು ಬೇಗ ಇದ್ದರೂ. ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ನನಗಂತೂ ಫುಲ್ಲು ಒಂಥರ ಹೆಕ್ಟೆಕ್ ಆದಂಗೆ ಆಗಿಬಿಟ್ಟಿತ್ತು. ಯಾಕಂದರೆ ಮಾರ್ನಿಂಗ್ ಇಷ್ಟು ಬೇಗ ಹೋಗಬೇಕು, ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ನಿಲ್ಲಿಸ್ಬಿಟ್ಟಿದ್ದೆ. ಎಷ್ಟೊಂದು ಜನ ಕೇಳ್ತಾಯಿದ್ರಿ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ ಹೇಳಿ. ಇದೇ ಕಾರಣಕ್ಕೋಸ್ಕರ, ಮತ್ತು ಯಾವುದು ಕಾರಣನೂ ಇಲ್ಲ. ಮಾರ್ನಿಂಗ್ ಸ್ವಲ್ಪ ಬೇಗ ಹೋಗೋದಿರುತ್ತೆ, ಹಾಗಾಗಿ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೋಸ್ಕರನೇ ವೀಡಿಯೋ ಮಾಡಿಲ್ಲ. ಹಾಗೆ ಇವಾಗ ಕಸ ಎಲ್ಲ ಗುಡಿಸಿ ಸ್ನಾನ ಎಲ್ಲ ಮಾಡ್ಕೊಂಬಂದು ನೆಲ ಒರೆಸಿ, ಇವತ್ತು ಮಂಗಳವಾರ ಆದ್ದರಿಂದ ದೇವ್ರ ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಬೇಗ ಎದ್ದಿದ್ದೆ. ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂತಲೇ ಹೇಳಿಬಿಟ್ಟು ಇವತ್ತು ಬೇಗ ಎದ್ದಿದ್ದೆ. ಮಾರ್ನಿಂಗ್ 5 o'clockಗೆ ಎದ್ದು 5:30ಗೆ ಹೇಳ್ತಿದ್ದೆ, ಅಂಥದ್ದು ಇವಾಗ 1/2 hour ಬೇಗನೆ ಎದ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಸಪೋರ್ಟಿವ್ ಆಗಿದ್ದೀರಾ. ಇವಾಗ ಸ್ವಲ್ಪ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಕಾಮೆಂಟ್, ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಮಾನಿಟೈಸೇಷನ್ ಆಯಿತಾ ಅಂತ ಕೇಳ್ತಾ ಇದ್ದೀರಾ. ಮಾನಿಟೈಸೇಷನ್ ಇನ್ನೂ ಆಗಿಲ್ಲ. ಅರ್ನಿಂಗ್ ಎಲಿಜಿಬಿಲಿಟಿ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಇನ್ನೂ ಬಂದಿಲ್ಲ. ಹಾಗೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಇನ್ನು ನಿಮ್ಮ ಹತ್ರ ಏನು ಅಷ್ಟೊಂದು ಶೇರ್ ಮಾಡೋಕ್ಕಾಗಿಲ್ಲ. ಮೇನ್ ಥಿಂಗ್ಸ್ ಅಷ್ಟೇ ನಾವು ಶೇರ್ ಮಾಡಿರೋದು. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವರಪ್ಪ ಕಳಿಸಿರ್ತಾರೆ. ನಾನು ಜಸ್ಟ್ ಅವನಿಗೆ ಡ್ರೆಸ್ ಎಲ್ಲ ಹಾಕಿಬಿಟ್ಟು ಫಸ್ಟ್ ಅವನಿಗೆ ರೆಡಿ ಮಾಡಿ ಕಳಿಸ್ತೀನಿ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ಲಂಚ್ ಬಾಕ್ಸ್ ಏನಿರುತ್ತಲ್ಲ ಅದನ್ನು ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಬಾಕ್ಸ್ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಬಂದ ತಕ್ಷಣ ಮನೆಯಿಂದ ಸ್ಕೂಲಿಂದ ಬಂದ ತಕ್ಷಣ ಮನೆ ಕೆಲಸ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರ್ತೀನಿ, ಬಟ್ ರೈಸ್ ಅದೆಲ್ಲ ಮಾಡಿರ್ತೀನಿ. ಬಟ್ ಬಂದ ಅಡುಗೆ ಮೇನ್ ಅಡುಗೆ ಅಂದರೆ ರೊಟ್ಟೆ ನಮ್ಮ ಮನೇಲಿ. ಅದನ್ನು ಬಂದು ಮಾಡೋದು ನಾನು ಸಾಯಂಕಾಲ. ಹಾಗೆ ನನ್ನ ಮಗನಿಗೆ ಹೋಮ್ವರ್ಕ್ ಕೂಡ ಮಾಡಿಸೋದಿರುತ್ತೆ, ನಮ್ಮದು ಏನಾದರೂ ವರ್ಕ್ಸ್ ಇರುತ್ತಲ್ಲ, ಹಾಗಾಗಿ ಟೈಮ್ ಸಾಲ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿರಲಿಲ್ಲ. ಅದನ್ನು ಬಿಟ್ಟು ಯಾವುದೇ ರೀಸನ್ ಇಲ್ಲ. ಮತ್ತು ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಇವಾಗ ಸಿಕ್ಕಾಪಟ್ಟೆ ಕೋಲ್ಡ್ ಹೊರಗಡೆ, ಹಾಗಾಗಿ ಮಾರ್ನಿಂಗ್ ನಾವು ಬೇಗ ಹೋಗ್ತೀವಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು, ಮಳೆಯಲ್ಲೆಲ್ಲ ನೆಂದು ಹುಷಾರಿರಲಿಲ್ಲ. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಅದಕ್ಕಿಂತ ಮುಂಚೆ ಪಂಚಮಿ ಹಬ್ಬ ಬಂತು. ಪಂಚಮಿ ಹಬ್ಬಕ್ಕಿಂತ ಮುಂಚೆ ಅದು August 15ಗೆ ಪ್ರಿಪ್ರೇಷನ್ ಇರುತ್ತಲ್ಲ ಸ್ಕೂಲಲ್ಲಿ, ಹಾಗಾಗಿ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಪಂಚಮಿ ಹಬ್ಬ ಎಲ್ಲ ಮನೆ ಕ್ಲೀನಿಂಗು, ಉಂಡೆ ಕಟ್ಟೋದು ಅದೆಲ್ಲ ಮಾಡೋದ್ರಲ್ಲಿ ಲೇಟ್ ಆಗ್ತು. ಹಾಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಅದು ಮುಗಿಯೋದ್ರಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ಫುಲ್ ಪ್ರೆಷರ್ ಮೇಲೆ ಪ್ರೆಷರ್ ತೊಗೊಂಡು ನನಗಂತೂ ಫುಲ್ ಇವಾಗ
ಹುಷಾರಿಲ್ದಂಗೆ ಆಗಿಬಿಟ್ಟಿದೆ. ಅಂದರೆ ಫುಲ್ ಸಿಕ್ಕಾಪಟ್ಟೆ ಕೋಲ್ಡು, ಸುಸ್ತಾಗ್ತಾಯಿದೆ. ಅದಕ್ಕೋಸ್ಕರನೇ ನಾನು ಯಾವುದೇ ರಿಸ್ಕ್ ತೊಗೊಂಡಿರಲಿಲ್ಲ. ಮೇನ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು, ಹಾಗಾಗಿ ಇವಾಗ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಅವನಿಗೆ ಕ್ಲೀನಾಗಿ ರೆಡಿ ಮಾಡಿ, ಬಸ್ ಇನ್ನೇನು ನಮ್ಮ ಮನೆ ಹತ್ರನೇ ಬಂದುಬಿಡುತ್ತೆ, ಹಂಗಾಗಿ ಬೇಗ ಬೇಗ ರೆಡಿ ಮಾಡಿ ಕಳಿಸ್ತೀನಿ. ಅವನು 8 ಗಂಟೆಗೆ ಹೋಗ್ತಾನೆ. ನಾನು ನಂದೇನು ಓನ್ ವೆಹಿಕಲ್ ಇದೆಯಲ್ಲ ಅದರಲ್ಲೇ ಹೋಗ್ತೀನಿ. ಸಾಯಂಕಾಲ ಬಂದು ಯಾವಾಗಪ್ಪ ರೆಸ್ಟ್ ಮಾಡೋದು ಅಂತ ಆ ಥರ ಅನಿಸ್ಬಿಟ್ಟಿರುತ್ತೆ ನನಗಂತೂ. ಫುಲ್ ಸುಸ್ತಾಗ್ಬಿಟ್ಟಿರ್ತೀನಿ ನಾನು. ಅದಕ್ಕೋಸ್ಕರ ನಾನು ಮಾರ್ನಿಂಗಿಗೆ ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಫುಲ್ಲು ಎನರ್ಜಿನ ಇಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಂದಮೇಲೂ ಬೇಕಲ್ಲ ಅಂತ ಹೇಳಿ. ಇನ್ಮೇಲೆ ಮಾರ್ನಿಂಗೇ ನಾನೆಲ್ಲ ಅಂದರೆ ಅಡುಗೆ ಮಾಡಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತಂತ ಹೇಳಿ. ಅಂದರೆ ಅದಕ್ಕೂ ಸ್ವಲ್ಪ ಬೇಗ ಏಳಬೇಕಲ್ಲ, ಬೆಳಗ್ಗೆ ಬೇಗ ಅಡುಗೆ ಮಾಡಬೇಕು ಅಂತಂದರೆ. ಅದಕ್ಕೋಸ್ಕರ ನೋಡ್ತೀನಿ, ಇನ್ಮೇಲೆ ಆದರೆ ಟ್ರೈ ಮಾಡ್ತೀನಿ. ಇವಾಗ ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡಬೇಕು ಅಂತ ಹೇಳಿ ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಮತ್ತು ಸಾಂಬಾರು ಮಾಡಿದ್ದೆ ಲಂಚ್ ಬಾಕ್ಸಿಗೆ. ಬೇಳೆ ಸಾಂಬಾರು ಮತ್ತು ರೈಸು, ಉಪ್ಪಿನಕಾಯಿ. ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಪುಳಿಯೋಗರೆ ಪಾಕೆಟ್ ರೆಡಿ ಇರುತ್ತೆ. ಅದ್ರ ಜೊತೆಗೆ ನಾನು ಮನೇಲಿ ಒಂದು ಸ್ವಲ್ಪ ಮಾಡಿಟ್ಟಿದ್ದೆ, ಇದನ್ನು ಮಿಕ್ಸ್ ಮಾಡ್ತೀನಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಹುಳಿ ಆಗುತ್ತೆ ಅಂತ ಹೇಳಿಬಿಟ್ಟು ಪುಳಿಯೋಗರೆದು ರೆಸಿಪಿದು ವೀಡಿಯೋದೇನಾದರೂ ಬೇಕಿದ್ದರೆ ನಾನು ಫ್ರೀ ಇದ್ದಾಗ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಇವಾಗ ಪುಳಿಯೋಗರೆನ ಮಾಡಿದ್ನಲ್ಲ ಅದನ್ನು ಕೂಡ ಲಂಚ್ ಬಾಕ್ಸಿಗೆ ಹಾಕಿಬಿಟ್ಟು, ಲಂಚ್ ಬಾಕ್ಸ್ ಬ್ಯಾಗ್ ಹಾಕಿ ಪ್ರಿಪೇರ್ ಮಾಡಿಡೋದು. ಹಾಗೆ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದು ಕಂಪಲ್ಸರಿ ಇಡಲೇಬೇಕು ನನ್ನ ಮಗನಿಗೆ. ಯಾಕಂದರೆ ಅವನಿಗೂ ಇನ್ನೂ ಬೆಳೆಯೋ ವಯಸ್ಸಲ್ಲ, ಬೆಳೀತಾನೆ ತಿಂತಾನೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಇಟ್ಟು, ಅದ್ರ ಜೊತೆಗೆ ಡೇಟ್ಸ್ ಏನಿತ್ತಲ್ಲ ಅದನ್ನೇ ಇಡ್ತಾಯಿದ್ದೀನಿ. ಹಾಗೆ ಅವನಿಗೆ ವಾಟರ್ ಬಾಟಲ್ ಏನೇನೆಲ್ಲ ಇರುತ್ತೆ ಲಂಚ್ ಬಾಕ್ಸಲ್ಲಿ ಅದೆಲ್ಲ ಇಟ್ಟು ಪ್ಯಾಕ್ ಮಾಡಿ ಅವನಿಗೆ ಫಸ್ಟು ಕಳಿಸ್ಬಿಡ್ತೀನಿ ನಾನು. ಆಮೇಲೆ ನಾನು 10 ಮಿನಿಟ್ಸ್ ಅಷ್ಟೇ ನನಗೆ ಸಿಗೋದು, ಜಾಸ್ತಿ ಏನು ಸಿಗಲ್ಲ. ಅದರಲ್ಲೂ ಸ್ವಲ್ಪ 10 ಮಿನಿಟ್ಸ್ ಟೈಮ್ ಸಿಕ್ಕರೆ ಎಷ್ಟೊಂದು ಕೆಲಸ ಆಗುತ್ತಲ್ಲ. ನಮ್ಮ ಹೆಣ್ಮಕ್ಳ ಮೈಂಡ್ಸೆಟ್ ಥರ 10 ನಿಮಿಷ ಇದ್ದಿದ್ರೆ ಇದು ಮಾಡ್ತಿದ್ದೆ ನಾನು ಅಂತ ಹೇಳಿ. ಹಾಗಾಗಿ ನಾನು ಓನ್ ವೆಹಿಕಲಲ್ಲೇ ಹೋಗೋದು. ಅದಾದಮೇಲೆ ಸ್ವಲ್ಪ ಅವ್ನು ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ರೆಡಿಯಾಗಿ ಬಂದುಬಿಡ್ತೀನಿ. ನನ್ನ ಮಗ ಇನ್ನೇನು ಹೊರಟ. ನಾನು ಇನ್ಮೇಲೆ ಸ್ಕೂಲಿಗೆ ಬೇಕಾಗಿರ್ತಕ್ಕಂಥ ಫೈಲ್ಸ್ನೆಲ್ಲ ಇಟ್ಕೊಂಡು, ಅಂದರೆ ಕ್ವೆಶ್ಚನ್ ಪೇಪರ್ ಯಾವ್ಯಾವ್ದಿರುತ್ತಲ್ಲ, ನೆಕ್ಸ್ಟ್ ಲೆಸನ್ ಪ್ಲ್ಯಾನ್ಸ್ ಎಲ್ಲ ಬರೆದಿಟ್ಕೊಂಡು, ಟೆಕ್ಸ್ಟ್ ಬುಕ್ಸ್ನೆಲ್ಲ ಇಟ್ಕೊಂಡು ರೆಡಿ ಆಗಿದ್ದೀನಿ ಎಲ್ಲ ಆಲ್ಮೋಸ್ಟು. ಇನ್ನೇನು ಬ್ಯಾಗ್ ತೊಗೊಂಡು, ಲಂಚ್ ಬ್ಯಾಗೆಲ್ಲ ತೊಗೊಂಡು ಹೋಗೋದಷ್ಟೇ. ಮಾರ್ನಿಂಗ್ ಇಷ್ಟು ಕೆಲಸ ಆಗಬೇಕಂದ್ರೆ ನಾವು ಅಷ್ಟು ಬೇಗ ಏಳಲೇಬೇಕು. ಹಾಗಾಗಿ ಬೇಗನೆ ಎದ್ದು ಮಾಡ್ಕೊಂಡು ಹೋಗೋದು ನಾನು. ಹಾಗೆ ಈ ನಡುವೆ ನಾನಂತೂ ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಮೊದಲೆಲ್ಲ ಮನೇಲಿದ್ದಾಗ ಆಯಿಲೆಲ್ಲ ಹಚ್ಕೊಳ್ತಿದ್ದೆ, ನಿಮಗೆ ಗೊತ್ತು. ಆದರೆ ಇವಾಗಂತೂ ಫುಲ್ ಬಿಟ್ಟಿದ್ದೀನಿ. ಹಾಗಾಗಿ ನನ್ನ ಹೇರ್ಸ್ ತುಂಬ ಡ್ಯಾಮೇಜ್ ಆಗ್ತಾಯಿದ್ದಾವೆ. ಹಾಗೆ ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಹೇರ್ ಫಾಲು. ಹಾಗೆ ಪಿಂಪಲ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಫ್ರೀ ಇದ್ದಾಗ ಮಾಡ್ಕೊಳ್ಳೋದಂದರೆ, ಫ್ರೀ ಇದ್ದಾಗ ಅಂದರೆ ಯಾವುದಾದ್ರೂ ಹಾಲಿಡೇಸ್ ಬಂದಾಗ ಅಥವಾ ಸಂಡೇ ಈ ರೀತಿ ಬಂದಾಗ ಮಾಡ್ಕೊಳ್ಳೋದು. ಹಾಗಾಗಿ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ನಾನು. ಇವಾಗ ಹೋಗಿದ್ದ ಗಾಡಿ ಮರಿ ಸ್ಕೂಲ್ ಬಂದ ಮೇಲೇ ನಿಲ್ಲಿಸೋದಂತ ಹೇಳ್ಬೋದು. ಬೇಗ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿ ಮಾರ್ನಿಂಗ್ ಬೇಗನೆ ಬರ್ತೀವಿ. ಮಾರ್ನಿಂಗ್ ಬಂದ ತಕ್ಷಣ ನಮ್ಮ ಮಕ್ಕಳ ಮುಖ ನೋಡೋದೇ ಒಂಥರ ಚೆಂದ, ಖುಷಿ. ಅವು ಎಷ್ಟು ಬೆಳಗ್ಗೆನೇ ಬಂದಿರ್ತವೆ ನಮ್ಮ ಜೊತೆಗೇ. ಅಂದರೂ ಅವ್ರಿಗೂ ತುಂಬ ಏನು ಕಲಿತೀವಿ ಅನ್ನೋದಿರುತ್ತಲ್ಲ,
ಹಂಗಾಗಿ ನನಗಂತೂ ಮಕ್ಕಳ ಮುಖ ನೋಡಿದ ತಕ್ಷಣ ಮನೇಲಿ ಇರ್ತಕ್ಕಂಥ ಏನಾದರೂ ಪ್ರಾಬ್ಲಮ್ ಇರಲಿ, ಇದು ಮರ್ತೇ ಹೋಗ್ಬಿಡುತ್ತೆ. ಅಲ್ಲಿ ಹೋದ ತಕ್ಷಣ ಮಕ್ಕಳು ಮಾತಾಡೋ ಮಾತುಗಳನ್ನು ಕೇಳೋದೇ ಚೆಂದ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕೀಪ್ ವಾಚಿಂಗ್. ಯಾರೆಲ್ಲ ನಿಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.